ನಮ್ ಜೊತೆ ಈಗ ಕರ್ಣ ಸೀರಿಯಲ್ ನ ಬ್ಯೂಟಿಫುಲ್ ಬೆಡಗಿ ಇದ್ದಾರೆ. ಇವರು ನೋಡಿದ್ರೆ ನಿಮ್ ಮನ್ಸಂತೂ ಕರ್ಗೋದು ಗ್ಯಾರಂಟಿ. ಹಾಗೆ ನಾನು ಗ್ಯಾರಂಟಿಯಾಗಿ ಕೂಡ ಹೇಳ್ಬೋದು, ಅವ್ರನ್ನ ನೋಡಿದ್ರೆ ನಿಮ್ಗೆ 100% ಕ್ರಶ್ ಆಗುತ್ತೆ. ಈಗ ನಿಮ್ಮ ಮನೆಗೆ ತಲುಪೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಬನ್ನಿ ಇವಾಗ ನಾವು ಭವ್ಯ ಅವ್ರನ್ನ ಮಾತನಾಡ್ಸೋಣ. ಕರ್ಣ ಸೀರಿಯಲ್ ಅಲ್ಲಿ ಯಾವ ಪಾತ್ರ ಮಾಡ್ತಿದ್ದಾರೆ, ಹೇಗೆ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ. ಮೇಡಮ್ ನಮಸ್ತೆ, ಹೇಳಿ ಕರ್ಣ ಅಲ್ಲಿ ನಿಮ್ಮ ರೋಲ್ ಬಗ್ಗೆ. ಹಾಯ್, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ಸೂಪರ್. ಸೊ ಗ್ಯಾರಂಟಿ ನ್ಯೂಸ್ ಜೊತೆ ಇವರು ಗ್ಯಾರಂಟಿಯಾಗಿ ಕೊಟ್ಟಿದ್ದಾರೆ, ಬಟ್ ನೀವು ಎಷ್ಟು ಗ್ಯಾರಂಟಿಯಾಗಿ ತಗೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಸೊ ಎಸ್, ನಾನು ಕರ್ಣ ಸೀರಿಯಲ್ ಮುಖಾಂತರ ನಿಧಿ ಪಾತ್ರವಾಗಿ ಬರ್ತಾ ಇದ್ದೀನಿ. ಎಲ್ಲರ ಮನೆಗೆ 8 ಗಂಟೆಗೆ ತಲುಪ್ತಾ ಇದ್ದೀನಿ. ಸೊ ನಿಧಿ ಪಾತ್ರ ಇಟ್ಸ್ ವೆರಿ ಸ್ಪೆಷಲ್, ನನಗೆ ಸ್ಪೆಷಲ್ ಆಗಿದೆ. ಆ್ಯಂಡ್ ಅವಳು ನಿಧಿ ಪಾತ್ರ ಹೇಗೆ ಅಂದರೆ ಶಿ ಇಸ್ ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ತುಂಬ ಜೋಳಾಗಿರ್ತಾಳೆ ಆ್ಯಂಡ್ ಎಲ್ಲರ ಜೊತೆ ಮಜಾ ಮಾಡ್ತಾಳೆ. ಆ್ಯಂಡ್ ಕರ್ಣ ಸರ್ ಬಗ್ಗೆ ಯಾರಾದರೂ ಬೇರೆ ಹುಡುಗಿರು ಮಾತ್ರ ಶಿ ಇಸ್ ವೆರಿ ಪೊಸೆಸಿವ್. ಕರ್ಣ ಸರ್ ನಾನು ಬಿಟ್ಟರೆ ಬೇರೆ ಯಾರು ನೋಡಂಗಿಲ್ಲ, ಯಾರೂ ಮಾತಾಡಂಗಿಲ್ಲ. ಅವ್ರು ಏನಾದರೂ ಮಾತಾಡಿದ್ರೆ ಅಲ್ಲೇ ಫುಲ್ ಜೆಲಸ್ ಪಟ್ಕೊಂಡು ಅಂತ ಮೂತಿಲ್ಲ ಹಿಂಗೆ ಮಾಡಿಕೊಂಡು ಶಿ ಇಸ್ ವೆರಿ ಪೊಸೆಸಿವ್ ಕರ್ಣ ಸರ್ ಬಗ್ಗೆ. ಆ್ಯಂಡ್ ಅವಳಿಗೆ ರೋಲ್ ಮಾಡೆಲ್ ಆಗಿ ಕರ್ಣ ಸರ್ ಇರ್ತಾರೆ ಪ್ರತಿಯೊಂದು ವಿಚಾರವಾಗೂ. ದೊಡ್ಡವ್ರ ಜೊತೆ ಹೇಗೆ ನಡ್ಕೊಬೇಕು ಅನ್ನೋದು, ಹೇಗಿರಬೇಕು, ನಿಮ್ಗೆ ಎಷ್ಟು ಸಿಂಪಲ್ ಆಗಿರಬೇಕು, ಯಾರು ಏನೇ ಬೈದ್ರು ಏನೇ ಅಂದರು ಯಾವ ರೀತಿ ಅವ್ರಿಗೆ ಆನ್ಸರ್ ಮಾಡಬೇಕು, ಅವ್ರು ಎಲ್ಲದನ್ನೂ ಸ್ಮೈಲಲ್ಲೇ ತೊಗೊಂಡು ಹೋಗ್ತಾ ಇರ್ತಾರೆ, ನಗ್ತಾನೆ ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ಅದನ್ನು ಹೇಗೆ ಕಲಿತೆ. ಆ್ಯಂಡ್ ನಾನು ಡಾಕ್ಟರ್ ಆಗೋದಕ್ಕೂ ಮೇನ್ ರೋಲ್ ಮಾಡೆಲ್ ಆಗಿ ಕರ್ಣ ಸರ್ ಇರ್ತಾರೆ. ಆ್ಯಂಡ್ ನಾನು ಓದೋರ ಜೊತೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಜೊತೆ ಕರ್ಣ ಸರ್ನೂ ಲವ್ ಮಾಡ್ತಿರ್ತೀನಿ. ಆ್ಯಂಡ್ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಕರ್ಣ ಸರ್ಗೆ ಹೇಗೆಲ್ಲ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಕೂಡ ನಾವು ನೋಡಿದ್ದೀವಿ. ರೋಸ್ ಇಟ್ಕೊಂಡು ವಿಷ್ಣುವರ್ಧನ್ ಅವ್ರ ಸಿನಿಮಾ ನೋಡ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರಿ. ಎಷ್ಟು ಸಕ್ಸಸ್ಫುಲ್ ಆಗಿ ಕಲ್ತಿದ್ದೀರಾ, ಏನೇನೆಲ್ಲ ಕಲ್ತಿದ್ದೀರಾ? ಎವ್ರಿ ಟೈಮ್ ಪ್ಲಾನ್ ಮಾಡ್ತಿರ್ತೀನಿ ಕರ್ಣ ಸರ್ಗೆ ಇವತ್ತು ಪ್ರಪೋಸ್ ಮಾಡಬೇಕು, ನಾಳೆ ಪ್ರಪೋಸ್ ಮಾಡಬೇಕು ಅಂತ. ಬಟ್ ಟೈಮ್ ಕೂಡ ಬರ್ತಿಲ್ಲ. ಸೊ ಒಳ್ಳೆ ಟೈಮ್ ಕೂಡ ಬಂದಿದ ತಕ್ಷಣ ಒಂದಷ್ಟು ಪ್ಲಾನಿಂಗ್ಸ್ ಇದೆ ಕರ್ಣ ಸರ್ಗೆ ಹೀಗೆ ಪ್ರಪೋಸ್. ಬಟ್ ಯಾವತ್ತೂ ನಾವು ಪ್ಲಾನ್ ಮಾಡಿದ ಪ್ರಕಾರ ಹೋಗಲ್ಲ. ಅನ್ಪ್ಲಾನ್ಡ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರಲ್ಲ. ಸೊ ಹಂಗೆ ಅನ್ಕೊಂಡು ಸುಮ್ಮನೆ ಬ್ಲ್ಯಾಂಕ್ ಆಗಿಬಿಟ್ಬಿಡ್ತೀನಿ. ಯಾವತ್ತಾದ್ರೂ ಒಂದಿನ ಅನ್ಪ್ಲಾನ್ಡ್ ಆಗಿ ಪ್ರಪೋಸ್ ಮಾಡಿಬಿಡೋದು. ಸೊ ಕರ್ಣ ಅವ್ರಿಗೆ ಪ್ರಪೋಸ್ ಮಾಡೋದು ನಾವು ಸೀರಿಯಲ್ನಲ್ಲೇ ನೋಡ್ಬೇಕು. ಖಂಡಿತವಾಗ್ಲೂ ನಾನು ಇವಾಗಲೆಲ್ಲ ಸರ್ಪ್ರೈಸ್ ಎಲಿಮೆಂಟ್ನ ಬಿಟ್ಕೊಟ್ಬಿಟ್ರೆ ನೀವು ನಮ್ಮ ಸೀರಿಯಲ್ ನೋಡಲ್ಲ. ಸೊ ಇಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಸೀರಿಯಲ್ ನೋಡ್ಬೇಕಲ್ವಾ ನೀವು? ಹೆಸರಿಗೆ ತಕ್ಕಂತೆ ಕರ್ಣ ಅವರು. ಸೊ ನೀವು ಪ್ರೀತಿಯಲ್ಲಿ ನಿಧಿ ಅಂದ್ರೆ ಅಪಾರವಾದಂತಹ ಪ್ರೀತಿನ ಹೊಂದಿದ್ದೀರಾ ಕರ್ಣ ಅವ್ರ ಮೇಲೆ. ಸೊ ನಿಮ್ಗೆ ಹೇಗೆ ಲವ್ ಆಗತ್ತೆ ಅನ್ನೋದೇನಾದ್ರು ಹೇಳ್ಬೋದಾ? ಹೇಗೆಲ್ಲ ನಾನು ಕಾಲೇಜಲ್ಲಿ ಡಾಕ್ಟರ್ ಓದೋಕ್ಕೆ ಶುರು ಮಾಡಿದಾಗ ಕರ್ಣ ಸರ್ ಅವರು ವರ್ಕ್ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರಿರೋ ರೀತಿ ನೋಡಿ ನನಗೆ ಓಕೆ, ಈ ಥರ ಒಂದು ಮನುಷ್ಯ ಕೂಡ ಹಿಂಗಿರ್ತಾರೆ, ಇಷ್ಟು ಸಿಂಪಲ್ಲಾಗಿ, ಇಷ್ಟು ಹಂಬಲಾಗಿರ್ತಾರೆ. ಏನೇ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರು ಅವ್ರ ತಂದೆ ಅವ್ರದ್ದೇ ಹಾಸ್ಪಿಟಲ್ ಇದ್ರು ಅಷ್ಟು ಹಂಬಲಾಗಿ ಹಿಂಗಿರ್ತಾರೆ. ಹಂಗಿಂದ ಅವ್ರ ಬಗ್ಗೆ ನೋಡ್ತಾ ಅವ್ರು ನಮ್ಮ ಕಾಲೇಜಲ್ಲಿ ಕ್ಲಾಸಲ್ಲಿ ಟೀಚ್ ಮಾಡ್ತಾ ಅವ್ರ ಮೇಲೆ ಒಂದು ಕ್ರಶ್ ಬಿಲ್ಡ್ ಆಗ್ತಾ ಅವ್ರ ಲವ್ ಜಾಸ್ತಿ ಆಗೋಗುತ್ತೆ. ಈಗ ನಿಮ್ ಜೊತೆ ಇನ್ನೊಬ್ರು ಇದ್ದಾರೆ ನಿತ್ಯ ಅಂತ ಹೇಳಿ. ಸೊ ನಿತ್ಯನ್ ಬಗ್ಗೆ ಹೇಳಿ, ನಿಮ್ಮಿಬ್ರ ರಿಲೇಶನ್ಶಿಪ್ ಬಗ್ಗೆ ಹೇಳಿ. ನಿತ್ಯ ಒಂದು ನನ್ನ ನಿತ್ಯ ಅಕ್ಕ ನಂಗೆ ಪಂಚಪ್ರಾಣ. ಅಂಡ್ ಎಲ್ಲ ಪ್ರತಿಯೊಂದು ಡೇ ಟು ಡೇ ಅವಳೊಂಥರ ಸೀಕ್ರೆಟ್ ಕೀಪರ್ ಆಗಿರ್ತಾಳೆ. ಎಲ್ಲದನ್ನು ಅವಳು ಹೇಳ್ಕೊಡ್ತೀನಿ. ನನ್ನ ಓದಿಸೋದ್ರ ಜೊತೆ ಮನೆ ಕಮಿಟ್ಮೆಂಟ್ಸ್ ಎಲ್ಲ ಅವಳೇ ತಗೊಂಡಿರ್ತಾಳೆ, ಕೆಲಸ ಮಾಡ್ತಾಳೆ. ಅಂಡ್ ಎಲ್ಲ ನಂಗೆ ಅವಳೇ ಆಗಿರ್ತಾಳೆ. ಸೊ ಈಗ ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆ ಬರ್ತಾ ಇದ್ದೀರಾ ಕರ್ಣ ಸೀರಿಯಲ್ ಮೂಲಕ. ನಾಗಬಣ್ಣ ಸರ್ ಅವರೆಲ್ಲ ದೊಡ್ಡ ಅಂದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಡ್ರೀಮ್ ಇರುತ್ತೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂತ. ಸೊ ನಿಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ? ನಾನು ಪ್ರೊಮೋ ಬಿಟ್ಟಾಗೆ ನೋಡಿದ್ದೆ, ಲೈಕ್ ಸೂಪರ್ ಡೂಪರ್ ಸ್ಟಾರ್ ಕ್ಯಾಸ್ಟ್ ಇದು. ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ಅಂದರೆ ಅವ್ರ ಅಷ್ಟು ಜನದ ಮಧ್ಯೆ ನಾನು ಜೂನಿಯರು. ಸೊ ಅವ್ರ ಜೊತೆ ಎಲ್ಲ ಇನ್ನೂ ಸೀನ್ಸ್ ಬಂದಿಲ್ಲ. ಸೊ ಎಕ್ಸೈಟೆಡ್ ಎಲ್ಲರ ಜೊತೆ ಹೇಗಿರುತ್ತೆ ಅನ್ನೋದು ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಅಷ್ಟೇ, ಸ್ವಲ್ಪ ಎಲ್ಲ ಸೂಪರ್ ಡೂಪರ್ ಸೀನಿಯರ್ ಆಗಿದ್ದಾರೆ, ನಾನು ಜೂನಿಯರ್. ಹೇಗೆ ಅನ್ನೋದು ನನಗೂ ಕ್ವಶನ್ ಇದೆ. ಈಗ ಫುಲ್ ನಾವು ಸಾಂಗ್ ನೋಡಿದ್ರೆ ಫುಲ್ ಫಿಲ್ಮಿ ಸ್ಟೈಲಲ್ಲಿದೆ, ಫುಲ್ ಹೀರೋಯಿನ್ ತರಾನೇ ಕಾಣಿಸ್ತಿದೆ. ಹೀರೋಯಿನ್ ಆಫ್ಕೋರ್ಸ್, ಅಂದ್ರೆ ಅದು ಸೀರಿಯಲ್ ಅಲ್ಲಿ ನೋಡಿದ್ರೆ ಹೀರೋಯಿನ್ ತರಾನೇ ಕಾಣಿಸ್ತಿದ್ರ. ಆಡಿಯನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂಥ ಸಾಂಗ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬಂದಿದೆ. ಸೊ ಮೇಕಿಂಗ್ ಎಲ್ಲ ಹೇಗಿತ್ತು?
ಮೇಕಿಂಗ್ ಫಸ್ಟ್ ಅದು ನಮಗಿನ್ನೂ ಮಾಕ್ ಶೂಟು ಆಗಿಲ್ಲ, ಡೈರೆಕ್ಟ್ ನಾವು ಹೋಗಿದ್ದು ಸಾಂಗ್ ಶೂಟಿಗೆ. ಸೊ ಅಲ್ಲಿ ನನಗೆ ಆ ಪಾತ್ರದ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ಸ್ ಕೊಟ್ಟರು, ಹೀಗಿರುತ್ತೆ ಪಾತ್ರ. ಆ್ಯಂಡ್ ಇಲ್ಲಿಂದ ನಿಮ್ಗೆ ಶೂಟಿಂಗ್ ಹೋದಾಗ ಇಟ್ ವಿಲ್ ಬಿ ವೆರಿ ಈಸಿ. ಅಂದರೆ ಇಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪಾತ್ರ ಇರುತ್ತೆ, ಯಾಕೆ ಕರ್ಣ ಸರ್ ಅಂದರೆ ನಿಮ್ಗೆ ಅಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಶುರು ಆಯಿತು. ಅಲ್ಲಿ ಶೂಟಿಂಗ್ ಮಾಡುವಾಗ ಗೊತ್ತಾಗಲಿಲ್ಲ, ಎಲ್ಲ ಕಟ್ಟಾಗಿ ಬಂದಾಗ ಗೊತ್ತಾಯಿತು ವಾವ್ ಅಂತ ಅನಿಸ್ತು. ಸೊ ಈಗ ನಿಮ್ಮ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬ ಸಿಂಪಲ್ ಎಲಿಗೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಿದ್ದೀರಾ, ಡಾಕ್ಟರ್ ಕೂಡ ನೀವು. ಸೊ ಈ ಡಿಸೈನ್ ಮಾಡಬೇಕಾದ್ರೆ ಕಾಸ್ಟ್ಯೂಮ್ಸು ನಿಮ್ದು ಏನಾದರೂ ಪರ್ಟಿಕ್ಯುಲರ್ ಅಂದರೆ ಇನ್ಪುಟ್ಸ್ ಇತ್ತಾ ಅಥವಾ ನಿಮಗೆ ಚಾನಲ್ ಥ್ರೂನೇ ಬಂದಿದ್ದ? ಎಲ್ಲ ಚಾನಲ್ ಇನ್ ಪ್ರೊಡಕ್ಷನ್. ಬಿಕಾಸ್ ಡಾಕ್ಟರ್ಸ್ ರಿಯಲ್ ಡಾಕ್ಟರ್ಸ್ ಎಲ್ಲ ದೇ ಆರ್ ವೆರಿ ಸಿಂಪಲ್, ಅಂದರೆ ಯಾರು ತುಂಬ ಆ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಲ್ಲ. ಸೊ ಹಾಗಾಗಿ ಚಾನಲ್ ಇನ್ ಪ್ರೊಡಕ್ಷನ್ ಕಾಸ್ಟ್ಯೂಮ್ಸ್ ಹಿಂಗೆ ಇರಬೇಕು. ನಿಧಿ ಪಾತ್ರಕ್ಕೆ ಅಲ್ಲಿ ಜಾಸ್ತಿ ಎಲ್ಲ ಆಡಂಬರವಾಗಿರಲ್ಲ ಆ್ಯಂಡ್ ವೆರಿ ಪೇಸ್ಟಲ್ ಕಲರ್ಸ್ ಹಾಕಬೇಕು. ಶಿ ಶುಡ್ ಬಿ ವೆರಿ ಸಿಂಪಲ್ ಬಟ್ ವೆರಿ ಎಕ್ಸ್ಪ್ರೆಸಿವ್ ಆಗಿರಬೇಕು ಅಂತ ದೇ ವರ್ ವೆರಿ ಪರ್ಟಿಕ್ಯುಲರ್. ಸೊ ಅದ್ರ ಪ್ರಕಾರ ನಾನು ಓಕೆ ಆಯಿತು ಅಂತ ಹೇಳಿದೆ. ಓಕೆ, ಇನ್ನು ನನ್ನ ಲಾಸ್ಟ್ ಕ್ವೆಶನ್, ನಿಮ್ಮ ಸೀರಿಯಲ್ ಯಾವಾಗಿಂದ ಆನ್ ಏರ್ ಬರ್ತಾ ಇದೆ? ಹಾಗೆ ಹೇಳಿ ಜನಕ್ಕೆ ನಿಮ್ಮ ಸೀರಿಯಲ್ ಎಷ್ಟು ಹತ್ತಿರ ಆಗಬೇಕಾಗಿ ಯಾಕೆ ನೋಡ್ಬೇಕಂತ? ಇದೇ ತಿಂಗಳು June 16 8 o'clock ನಮ್ಮ ಸೀರಿಯಲ್ ಲಾಂಚ್ ಆಗ್ತಿದೆ, ಆನ್ ಏರ್ ಆಗ್ತಿದೆ. ಸೊ ಯಾಕೆ ನೋಡಬೇಕು ಅನ್ನೋ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ, ಯಾಕೆ ನೀವು ಅಡಿಕ್ಟ್ ಆಗ್ತೀರ ಅನ್ನೋ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ನಮ್ಮ ಸೀರಿಯಲ್ನ ತಪ್ಪದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಚಾನೆಲ್ ಒಟ್ಟಿಗೆ ಮಾತಾಡಿದ್ದಕ್ಕೆ, ಹಾಗೆ ನಿಮ್ಮ ಒಂದಷ್ಟು ಎಕ್ಸ್ಪೀರಿಯನ್ಸಸ್ನ ಅಂದರೆ ಸೀರಿಯಲ್ ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.